ಬದುಕುಳಿದ ಅಶ್ವಿನಿಗೆ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಯಲ್ಲಿ ಅಶ್ವಿನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮೈ ಮೇಲೆ ಬಿದ್ದಿದ್ದಂತ ಮನೆಯ ಗೋಡೆ, ಅವರು ಬದುಕುಳಿದಿರೋದೇ ಹೆಚ್ಚೀಗ. ಎರಡೂ ಕಾಲುಗಳಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಓಡಾಡೋದಕ್ಕೆ ಆಗದಂತ ಸ್ಥಿತಿಯಲ್ಲಿ ಅಶ್ವಿನಿ ಅವರಿದ್ದಾರೆ. ಮಕ್ಕಳ ಬಗ್ಗೆನೇ ಕೇಳ್ತಾ ಇದ್ದಾರಂತೆ. ಪಾಪ ನೋಡಿ ಅಶ್ವಿನಿ ಅವರು, ಎಲ್ಲಿ ನನ್ನ ಮಕ್ಕಳು, ನನ್ನ ಮಕ್ಕಳನ್ನ ತೋರಿಸಿ ಅಂತ ಹೇಳಿ ಅಶ್ವಿನಿ ಅವರು ಕೇಳ್ತಾ ಇದ್ದಾರಂತೆ. ಮೊದಲು ನೀನು ಹುಷಾರಾಗು ಅಂತ ಹೇಳಿ ಅವರ ಪತಿ ಹೇಳ್ತಾ ಇದ್ದಾರಂತೆ. ನೋಡಿ ಅವರಿಗೆ ತಾಯಿ ಇಬ್ಬರು ಮಕ್ಕಳನ್ನ ಕಳೆದುಕೊಂಡು ಕಣ್ಣೀರಿಡ್ತಾ ಇದ್ದಾರೆ. ಒಂದ್ ಕಡೆ ಅಶ್ವಿನಿ ಅವರಿಗೆ ತಮ್ಮ ಮಕ್ಕಳ ಚಿಂತೆ. ಯಾಕೆ ಅಂತ ಹೇಳಿದ್ರೆ ಈಗ ಮಕ್ಕಳು ಎಲ್ಲಿದ್ದಾರೆ, ಅವ್ರಿಗೇನಾಗಿದೆ, ಅವ್ರಿಗೇನೂ ಗೊತ್ತಾಗಿಲ್ಲ ಪಾಪ. ಆ ಗೋಡೆಯ ಕೆಳಗಡೆ ಏನು ಬಿದ್ದಿದಾರಲ್ಲ, ಸಿಕ್ಕಾಕೊಂಡಿದಾರಲ್ಲ, ಅವ್ರ ಮೇಲೆ ಗೋಡೆ ಬಿದ್ದಾಗ ಅವ್ರಿಗೇನು ನಡೀತಾ ಇದೆ ಅಂತಲೇ ಗೊತ್ತಾಗಲ್ಲ. ಯಾರಾದರೂ ಬಂದು ನಮ್ಮನ್ನು ಇಲ್ಲಿಂದ ರಕ್ಷಣೆ ಮಾಡಿದರೆ ಸಾಕಪ್ಪ ಅನ್ನೋ ಮನಸ್ಸಿನಲ್ಲಿರ್ತಾರೆ, ಅನ್ನೋ ಒಂದು ಮನೋಭಾವನೆಯಲ್ಲಿರ್ತಾರೆ ಅಷ್ಟೇ. ಅವರು ಆ ಕಡೆ ಇರುತ್ತೆ ಅವ್ರ ಗಮನ. ಆದರೆ ಅವ್ರ ಉದ್ದೇಶ ನಮ್ಮ ಮಕ್ಕಳಿಗೇನೂ ಆಗಬಾರ್ದು, ಅವ್ರಿಗೇನೂ ಗಾಯಗಳಾಗಬಾರ್ದು, ಕಿಂಚಿತ್ತು ಗಾಯಗಳಾಗಬಾರ್ದು, ಏನಾದರೂ ನನಗೆ ಆಗಲಿ ಅನ್ನೋ ನಿಟ್ಟಿನಲ್ಲಿ ಅವರು ಕೈಗಳನ್ನು ಅಡ್ಡ ಹಿಡ್ಕೊಂಡು ಅವರ ಮಕ್ಕಳನ್ನು ಅವರ ದೇಹದ ಕೆಳಗಡೆ ಹಾಕ್ಕೊಂಡು ಬಿದ್ದುಬಿಟ್ಟಿದ್ದಾರೆ. ಆದರೂ ಕೂಡ ಆರ್ಯನ್ ಅನ್ನೋ ಮಗು ಅವ್ರ ಕಾಲಡಿ ಸಿಕ್ಕಾಕೊಂಡು ಅಲ್ಲೇ ಸಾವನ್ನಪ್ಪಿದೆ. ಮೊದಲ ಮಗುವಿನ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಅದು ಸ್ಥಳದಲ್ಲೇ ಮೃತಪಟ್ಟಿರೋದು ಭಾಳ ನೋವಿನ ಸಂಗತಿ ಇದು. ಅದಾದ ನಂತರ ಎರಡನೇ ಮಗು ಸ್ವಲ್ಪ ಉಸಿರಾಡ್ತಾ ಇತ್ತಂತೆ ಇನ್ನು. ಹಾಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅನ್ನೋ ಅಷ್ಟರಲ್ಲಿ ಆ ಮಗು ಸಾವನ್ನಪ್ಪಿರೋದು. ಮಕ್ಕಳನ್ನು ಭಾಳ ಜೋಪಾನವಾಗಿ ನೋಡ್ಕೊಳ್ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆಗಳಾದಾಗ ಭಾಳ ಕಷ್ಟ ಮಕ್ಕಳನ್ನು ಬದುಕಿಸ್ಕೊಳ್ಳೋದೆಲ್ಲ. ಅದಾದ ನಂತರ ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಶ್ವಿನಿ ಅವರನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅವರು ಕಣ್ಣು ಬಿಟ್ಟ ತಕ್ಷಣ ಕೇಳಿರೋದೇ, ಎಲ್ಲಿ ನನ್ನ ಮಕ್ಕಳು ಹೆಂಗಿದ್ದಾರೆ, ಈಗ ನಾನು ನೋಡಬೇಕು, ಮಕ್ಕಳನ್ನು ತೋರಿಸಿ ಅಂತ ಹೇಳಿ ಆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರಂತೆ. ಅದಕ್ಕೆ ಅವ್ರ ಪತಿ ಹೇಳ್ತಾರಂತೆ, ನೀನು ಮೊದಲು ಹುಷಾರಾಗು, ಮಕ್ಕಳನ್ನ ಆಮೇಲೆ ತೋರಿಸ್ತೀವಿ ಅಂತ ಹೇಳಿ. ಸಡನ್ನಾಗಿ ಹೇಳೋಕ್ಕೂ ಆಗಲ್ಲ, ಮಕ್ಕಳು ಹಿಂಗೆ ಆಗಿದೆ ಪರಿಸ್ಥಿತಿ ಅಂತ ಹೇಳಿ, ಮಕ್ಕಳಿಲ್ಲ ನಮ್ಮ ಜೊತೆಗಿನ್ನ ಅಂತ ಹೇಳೋಕ್ಕೂ ಆಗಲ್ಲ ಅವ್ರಿಗೆ. ಮೊದಲೇ ಒದ್ದಾಡ್ತಾ ಇದ್ದಾರೆ. ಇದ್ರ ನಡುವೆ ಈಗ ಮಕ್ಕಳಿಲ್ಲ ಅನ್ನೋದೇನಾದರೂ ಗೊತ್ತಾಗ್ಬಿಟ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಆ ತಾಯಿಗಂತೂ ಇರಲ್ಲ. ಅದಾದ ನಂತರ ಅವರ ಪತಿ ಕತೆ ನೋಡಿ, ಒಂದು ಕಡೆ ಇಬ್ಬರು ಮುದ್ದಾದಂಥ ಮಕ್ಕಳು, ಮತ್ತೊಂದು ಕಡೆ ಹೆತ್ತ ತಾಯಿ. ಆ ಅಜ್ಜಿ ಏನು ಡೆತ್ ಆಗಿದಾರಲ್ಲ, ಅಶ್ವಿನಿ ಅವರ ಪತಿಯ ತಾಯಿ ಅಂತ ಕಾಣಿಸುತ್ತೆ ಅವರು ಸಾವನ್ನಪ್ಪಿರೋ ಒಂದು ದುಃಖ. ಮತ್ತೊಂದು ಕಡೆ ಅವರ ಮುದ್ದಾದ ಮಕ್ಕಳು ಆರ್ಯನ್ ಮತ್ತು ಆರುಷ್. ಒಂದು ಕಡೆ ತಾಯಿನ ಕಳ್ಕೊಂಡಿದ್ದಾರೆ, ಒಂದು ಕಡೆ ಮುದ್ದಾದ ಮಕ್ಕಳನ್ನು ಕಳ್ಕೊಂಡಿದ್ದಾರೆ. ಪಾಪ ಅವರು ಏನೂ ಮಾಡೋಕ್ಕಾಗಲ್ಲ. ಈಗ ಅವ್ರ ಪತ್ನಿಗೆ ಹಿಂಗಾಗಿದೆ, ಈಗ ಅವರೇ ಧೈರ್ಯವಾಗಿ ನೋಡ್ಕೊಳ್ಬೇಕೆಲ್ಲನೂ ಕೂಡ. ಹಾಗಾಗಿ ಅವರು ಧೈರ್ಯವಾಗಿರ್ತಾರೆ. ಸೊ ಅವರೇ ಹೇಳ್ತಾ ಇದ್ದಾರಂತೆ ಅವರ ಪತ್ನಿಗೆ, ಏನೂ ಆಗಿಲ್ಲ, ಧೈರ್ಯವಾಗಿರು, ನೀನು ಮೊದಲು ಹುಷಾರಾಗು ಅಂತ ಹೇಳಿ. ನನ್ನ ಮಕ್ಕಳನ್ನು ನನಗೆ ತೋರಿಸಿ, ಇವಾಗ ನಾನು ನೋಡಬೇಕು ಅಂತ ಹೇಳಿ ಅವ್ರು ಕೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ನೋಡಿ. ಒಂದು ಕಡೆ ಅಂತ ಮಳೆ ಸುರಿತಾ ಇದೆ, ಅದರ ಮಧ್ಯೆನೇ NDRF ಸಿಬ್ಬಂದಿ ಭಾಳ ಚುರುಕಿನಿಂದ ಕಾರ್ಯಾಚರಣೆ ನಡೆಸಿದ್ದಾರೆ. ಅವ್ರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆ ಮಳೆ ಬರ್ತಾ ಇದ್ರೂ ಕೂಡ ಅವರ ಕಾರ್ಯ ಇದೆಯಲ್ಲ, ಏನನ್ನೂ ಲೆಕ್ಕಿಸ್ತದೆ, ಅವರ ಜೀವನೂ ಲೆಕ್ಕಿಸದೆ ಅವರು ಕಾರ್ಯನಿರ್ವಹಿಸಿರೋದು ನಿಜಕ್ಕೂ ಕೂಡ ಅವರು ಗ್ರೇಟ್. ಮಳೆ ಬಂದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳಾಗ್ತಾವೋ ಅಲ್ಲೆಲ್ಲ NDRF ಸಿಬ್ಬಂದಿ ಹೋಗ್ತಾರೆ. ತಮ್ಮ ಜೀವದ ಹಂಗನ್ನು ತೊರೆದು ಅವರು ಅಲ್ಲಿ ಕೆಲಸ ಮಾಡ್ತಾರೆ, ಬೇರೆಯವರನ್ನ ರಕ್ಷಣೆ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಅವರು ಕಾರ್ಯವನ್ನು ಮಾಡಿರೋದು. ಜೊತೆಗೆ ಆ ತಾಯಿಯ ಧೈರ್ಯವನ್ನು ನಾವು ಮೆಚ್ಚಬೇಕು. ಜೊತೆಗೆ ತಾಯಿ ಯಾಕೆ ದೇವರು ಅಂತೀವಿ ನಾವು ತಾಯಿಯನ್ನು ಅಂದರೆ ಇದಕ್ಕೇನೆ, ತನ್ನ ಜೀವ ಹೋದರೂ ಪರವಾಗಿಲ್ಲ, ತನ್ನ ಮಕ್ಕಳಿಗೇನೂ ಆಗಬಾರ್ದು ಅನ್ನೋದೇ ಆ ತಾಯಿಯ ಉದ್ದೇಶ ಆಗಿರುತ್ತೆ.